ಏ ಶ್ರುತಿ, ಈ ತಿಂಗಳು ಚೀಟಿ ಹಾಡು ನಾನು ಆಡ್ತೀನಿ, ಪ್ಲೀಸೇ ಅಡ್ಡ ಬರಬೇಡೆ. ಏ ಲಕ್ಷ್ಮಿ, ಈ ತಿಂಗಳು ನನಗೆ ಬೇಕು ಕಣೆ, ಬಿಟ್ಬಿಡೆ. ಏ ವಾಣಿ, ಈ ತಿಂಗಳು ನಾನು ಹಾಡ್ತೇನೆ. ನನ್ನ ಹಾಡು 94,000. 93,000. ಹಾಂ, ಇವಳು ಅಜ್ಜಿ, ಇವಳು ಎಷ್ಟು ಹೇಳಿದ್ರು ಮತ್ತೆ ಆಡ್ತಾಳಲ್ಲ. ಸಿಗ್ತಾಳಲ್ಲ ಅವಾಗ ಹೇಳ್ತೀನಿ. ನನ್ನ ಹಾಡು 92,000. ನನ್ನ ಹರಾಜು 90,000. 90,000. ಅಮ್ಮ, ಈ ಶೇರಿಂಗ್ ಸತ್ತೋದನ್ನು ಬಂದೇನು? ನನ್ನ ಮನೆ ಮುಚ್ಚುತ್ತಾನೆ. ಈ ಚೀಟಿ ಹೇಗಾದರೂ ನನಗೆ ಬೇಕು. ನನ್ನ ಹಾಡು 89,000. ನನ್ನ ಹರಾಜು 80,000. ನನ್ನ ಹಾಡು 79,000. ನನ್ನ ಹರಾಜು 70,000. ಹಾಂ, ನನ್ನ ಹಾಡು 69,000. ನನ್ನ ಹರಾಜು 65,000. ಹಲೋ, ಹೇಳು. ಸರಿ ಕಣೋ, ಇರ್ತೀನಿ. ಕಮಲ್ ಅವರೇ, 67,000 ಹಾಡು ಹೇಳಿದ್ರಲ್ಲ, ನಿಮಗೆ ಬಂದಿದೆ. ಏನು ಹರಾಜು? ಚೀಟಿ ಹಾಡಂಡಿ. ನಾನು ಅಸಲು ಚೀಟಿ ಹರಾಜೇ ಇಲ್ಲ. ಮತ್ತೆ ಯಾಕೆ ಹಾಡಿದ್ರಿ? ಅದಾ, ನೀವೊಬ್ಬರೇ ಹರಾಜು ಕೂಗ್ತಾ ಇದ್ರಲ್ಲ, ಸಮಾನತೆಗೋಸ್ಕರ ನಾನು ಕೂಡ ಹರಾಜು ಕೂಗಿದೆ ಅಷ್ಟೇ. ಇನ್ನು ಮುಂದೆ ನೀವೇ ಕೂಗ್ಕೊಡ್ರಿ. ಸರಿ, ಬರ್ತೀನಿ. ಅಮ್ಮ, ನೀವು 67,000ಕ್ಕೆ ಹರಾಜು ಹೋಗಿದ್ರಲ್ಲ, ನಿಮಗೆ ಫೈನಲ್ ಆಯಿತು. ಅಮ್ಮ, ಈಗ 67,000ಕ್ಕೆ ಹಾಡು ಆಡಿದ್ದೇನೆ ಅಂದರೆ ನನ್ನ ಗಂಡ ಸಾಯಿಸ್ಬಿಡ್ತಾನೆ. ಈ ಶೇರಿಂಗ್ ಸುತ್ತೋದವನು ನನ್ನ ಮನೆ ಮುನ್ನಿಸ್ಬಿಟ್ಟು ಇಟ್ಕೊಂಡೆ, ಪೇಸ್ಟ್ ಇಟ್ಕೊಂಡ್ಬಿಟ್ಟೆ, ಇನ್ನು ಬಟ್ಟೆಗಳೆಲ್ಲ. ಹಾಂ, ನೀವು ಊರಿಗೆ ಹೋಗ್ತಿದ್ರೆ ನಂಗೆ ತುಂಬ ಬೇಜಾರಾಗ್ತಿದೆ ರೀ. ಬೇಜಾರಾಕೆ? ನಾನು ಊರಿಗೆ ಹೋಗಿ ಬಂದಮೇಲೆ ನೀನು ಕೂಡ 2 ದಿವಸ ಊರಿಗೆ ಹೋಗಿ ಬಾ, ಸಮಾನತೆ ಆಗ್ಬಿಡತ್ತೆ. ಸರಿ ರೀ, ನನಗೂ 2 ದಿನ ಎಕ್ಸ್ಟ್ರಾ ಸಿಗುತ್ತೆ. ಅಂಜು, ಏನು ಆಲೋಚನೆ ಮಾಡ್ತಿದ್ಯಾ? ಹಾಂ ಅಂಜು, ನಾನು ಊರಿಗೆ ಹೋದ್ಮೇಲೆ ಏನೇನು ಖರ್ಚೆಲ್ಲ ಆಗತ್ತೆ ನೋಡಿಕೊಂಡು ಲಿಸ್ಟ್ ಮಾಡಿ ನಿನಗೆ ಕಳಿಸ್ತೀನಿ. ಅರ್ಧ ದುಡ್ಡು ಫೋನ್ ಪೇ ಮಾಡಿ. ನೀವು ಊರಿಗೆ ಹೋದ್ರೆ ಅರ್ಧ ದುಡ್ಡು ನಾನು ಯಾಕೆ ಕೊಡಬೇಕು? ಅದೇನದು? ಮನೆಯಲ್ಲಿ ಸಾಮಾನಲ್ಲಿ ಯಾರು? ನಮ್ಮಿಬ್ಬರದು. ಮತ್ತು ನಾನು ಇಲ್ದಾಗ ನೀನು ಒಬ್ಬಳೇ ಬಳಸ್ತಾ ಇರ್ತೀಯಲ್ಲ, ಹಾಗಾದರೆ ನಾನು ಊರಿಗೆ ಹೋದ್ಮೇಲೆ ಅರ್ಧ ದುಡ್ಡು ನೀನು ಕೊಡಬೇಕು, ಸರಿನಾ? ಇಲ್ಲಾಂದ್ರೆ ನಾನು ಊರಿಗೆ ಹೋಗೋದು ಬಿಟ್ಬಿಡ್ತೇನೆ. ಹೋಗ್ಬರಿ, ಹೋಗಿ. ದುಡ್ಡು ಹೋದ್ರೆ ಹೋಗ್ಲಿ, ಸಮಾನತ್ವ ಬಿಡಿ, ಮನೆ ಬಿಟ್ಟು ಹೋದ್ರೆ ಸಾಕು, ಅಷ್ಟೇ ರೀ. ಕಮಲ್ ಅವರೇ, ಹಾಂ, ಊರಿಗೆ ಹೋಗ್ತಿದ್ದಂಗಿದ್ದೀರಾ? ಹೌದ್ರಿ. ಹಾಂ, ಮತ್ತೇನಾಯ್ತು, ವಾಪಸ್ ಹೋಗ್ತಿದ್ದೀರಾ? ಅದಾ, ಇದಕ್ಕಿಂತ ಮುಂಚೆ ನನ್ನ ಹೆಂಡತಿ ಬಾಯಿ ಹೇಳಿದ್ರಿ, ತಿರುಗಿ ಬಾಯಿ ಹೇಳೋದು ಮರ್ತೋಗ್ಬಿಟ್ಟಿನಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ನೀವು ಹೋಗಿ, ನಾನು ಹೇಳ್ತೀನಿ. ಮತ್ತೆ ಹಗ್ಗು ಮಾಡಿದಳೆ ಕಿಸ್ ಕೂಡ ಕೊಟ್ಟಿದ್ದಲ್ರಿ. ಅಮ್ಮ, ಒಲೆ ಮೇಲೆ ಪಲ್ಯ ಸುಟ್ಟೋಗುತ್ತೆ, ನಾನು ಹೋಗ್ತೀನಿ. ಓ ಅನಿತಾ ಅವರೇ, ನೀವೇನಿಲ್ಲಿ? ಬಾ ಅಂಜು, ಕುಂತ್ಕೋ, ಸೀರಿಯಲ್ ನೋಡೋಣ. ಅಂಜು, ನಿನಗೆ ಸೀರಿಯಲ್ಸ್ ಅಂದ್ರೆ ಇಷ್ಟನಾ? ಅಂದರೆ ನಾನು ಅಷ್ಟೇನು ಸೀರಿಯಲ್ ನೋಡಲ್ಲ ರೀ. ಹೌದಾ? ನನಗೆ ಮಾತ್ರ ತುಂಬ ಇಷ್ಟ. ಹೌದು, ನಿನ್ನ ಗಂಡ ಊರಿಗೆ ಹೋಗಿದ್ದಂಗಿದ್ದಾನೆ? ಇವರೇನು ನಮ್ಮವ್ರ ಮನೆಗೆ ಹೋದ್ರೆ ಇವ್ರಿಗೆ ಜಾಸ್ತಿ ಖುಷಿಯಾಗಿದೆ. ಅಂಜು, ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ನೀನು ಯಾರಿಗೆ ಹೇಳ್ಬಾರ್ದು. ಏನದು? ಹಾಗಲ್ಲ, ನಿನಗೆ ತುಂಬ ಇಷ್ಟ ಆದವ್ರ ಮೇಲೆ ಆಣೆ ಮಾಡಿದ್ರೆ ಹೇಳ್ತೀನಿ. ಅದೇನು, ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ಸರಿ ಬಿಡಿ, ನನಗೆ ನಮ್ಮಮ್ಮ ಅಂದರೆ ಇಷ್ಟ, ನಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಅದು ನಾನು ನಿಮ್ಮನೆ ಟಿ ವಿ ನೋಡೋಕ್ಕೆ ಬಂದಿರೋ ವಿಷಯ ನಿನ್ನ ಗಂಡನಿಗೆ ಹೇಳ್ಬಾರ್ದು. ಆಣೆ ಮಾಡಿ ಅಂಜು, ನೋಡ್ಕೊ. ಅವನಮ್ಮ ಈಗ ಲಾಕ್ ಮಾಡಿಬಿಟ್ರು, ಅವ್ನಿಗೆ ಎದುರ್ಕೊಳ್ಳೋದು ಅವ್ರಿಗೆ ಹೇಳ್ಬೇಕಂತಂದ್ರೆ ಅವ್ರಿಗೆ ಹೇಳ್ಬೇಡ ಅಂದ್ಬಿಡ್ತು. ಇವ್ರು ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಅದೇ ಅನಿತಾ ಅವರೇ, ನೀವು ನಿಮ್ಮನೇಲಿ ನೋಡ್ಬೋದಲ್ವ, ನಮ್ಮನೆಗೆ ಯಾಕೆ ಟಿ ವಿ ನೋಡೋಕೆ ಬಂದ್ರಿ? ಅದು ನಮ್ಮ ಮನೆ ಡಿಶ್ ರಿಚಾರ್ಜ್ ಆಗೋಗಿದೆ ಅಂಜು. ಮಾಡಿಸ್ಕೊಳ್ಳಿ. ಸೇವ್ ಮಾಡೋಣ ಅಂತ. ಅದಕ್ಕೋಸ್ಕರ? ನಾಳೆಗೋಸ್ಕರ. ಹಾಂ ಅಂಜು, ಲಂಚ್ ಟೈಮ್ ಆಯಿತು, ಊಟ ಮಾಡಿ ಬರ್ತೀನಿ. ಇವಳು ಹೋಗಿ ಬರೋದ್ರೊಳಗೆ ನಾನು ಎಲ್ಲ ತಿಂದು ಸೆಟ್ ಮಾಡಿಬಿಡ್ಬೇಕು.
ಹಾಂ ಬಾ ಅಂಜು, ನಾಚಿಕೆ ಪಡ್ಬೇಡ, ಕೂತ್ಕೋ. ನಮ್ಮನೇಲಿ ನನಗೇನು ನಾಚಿಕೆ, ನೀವೇನು ಇಲ್ಲಿ? ಅಂದರೆ ನೀನು ಒಬ್ಬಳೇ ಇರ್ತೀಯಲ್ಲ, ಕಲಿತು ಶೇರಿಂಗ್ ಕೊಡೋಣ ಅಂತ. ನಮ್ಮ ಮನೇಲಿಂದ ಏನು ಐಟಮ್ ತಂದಿದ್ದೀನಿ, ನಿಮ್ಮ ಮನೇಲೂ ಐಟಮ್ ಇರ್ತವೆ, ಕಲಿತು ಜಮಾಯಿಸೋಣ. ನಿಮ್ಮ ಮನೇಲಿದ್ದ ಏನು ಐಟಮ್ ತೊಗೊಂಬಂದ್ರಿ? ಅಂದರೆ ರೈಸ್ ನಿಂದು, ಪೇಪರ್ ಪ್ಲೇಟ್ ನಂದು, ಸಾಂಬಾರು ನಿಂದು, ಅದರಲ್ಲಿ ಹಾಕಿರೋ ಪ್ಲಾಸ್ಟಿಕ್ ಸ್ಪೂನ್ ನಂದು, ಮೊಸರು ನಿಂದು, ಅದರಲ್ಲಿ ಹಾಕೋ ಉಪ್ಪು ನಂದು. ಸಮಾನತೆ ಸರಿ ಆಯ್ತಾ? ಸರಿ ಅಂಜು, ಈಗ ನಾನು ಮನೆಗೆ ಹೋಗ್ತೀನಿ, ಸ್ವಲ್ಪ ಹೊತ್ತು ಮಲ್ಕೊತೀನಿ. ಇವೆಲ್ಲ ಯಾಕ್ರಿ? ನಾಳೆಗೋಸ್ಕರ. ಇವಳಿಗೆ ಅಡುಗೆ ಮಾಡ್ಕೊಳಕ್ಕಾಗದೆ 2-3 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಹಂಗೆ ತಿಂತಾಳೆ. ಅಮ್ಮ, ಈ ಸಮಾನತೆ ಸತ್ತದವನೇನು ಇಲ್ಲಿ ಬಂದಿದ್ದಾನೆ. ಆ ಹುಚ್ಚ ಹತ್ರ ಮಾತು ತಗೊಂಡಿದ್ದಲ್ಲ, ಹೋಗ್ಲಿ ಬಿಡು, ಅವಳೇನು ಹೇಳಿರಲ್ಲ. ಕಮಲ್ ಅವರೇ. ಹಾಂ ಅನಿತಾವ್ರೆ, ಬನ್ನಿ ಕೂಡಿ, ನಾಚಿಕೆ ಬಿಡಿ, ಬರ್ರಿ ಬನ್ನಿ. ನೀವೇನ್ರಿ ಇಲ್ಲಿ? ಇವತ್ತಿನಗೋಸ್ಕರ. ಇವಾಗಿನಗೋಸ್ಕರನಾ? ಹಾಂ, ನಿನ್ನೆಲ್ಲ ನೀವು ನಾಳೆಗೋಸ್ಕರ ಅಂತ ಹೇಳ್ತಿದ್ದೀರಲ್ಲ, ಅದನ್ನು ಸಮಾನತೆ ಮಾಡೋಕ್ಕೋಸ್ಕರ ನಾನು ಇವತ್ತಿನಗೋಸ್ಕರ ಅಂತ ಹೇಳ್ತಾ ಇದ್ದೀನಿ. ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಅಂಜುಗೆ ನಿನಗೆ ಹೇಳ್ಬೇಡ ಅಂತ ಪ್ರಾಮಿಸ್ ತಗೊಂಡಿದ್ದಲ್ಲ, ಆದರೂ ಹೇಳ್ಬಿಟ್ಲಾ? ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲಿ ಹುಡುಗಿಗೆ. ಅಂಜು ನನಗೆ ಹೇಳಿಲ್ಲ ರೀ. ಮತ್ತೆ ನಿಮಗೆ ನಾಳೆಗೋಸ್ಕರ ಇರೋ ಶ್ರದ್ಧೆ ನಮ್ಮ ಮನೇಲಿರೋ CC ಕ್ಯಾಮ್ರಾ ಮೇಲೆ ಇಲ್ಲ. ಏನು, ನಿಮ್ಮ ಮನೇಲಿ CC ಕ್ಯಾಮ್ರಾ ಇದೆನಾ? ಹಾಂ, ಸರಿ ಬಿಡ್ರಿ. ಅನಿತಾರ ಏನು ಅಡುಗೆ ಮಾಡಿದ್ದೀರಾ? ನಾನು ಸ್ವಲ್ಪ ತೊಗೊಂಬಂದಿದ್ದೀನಿ, ಇಬ್ಬರು ಶೇರಿಂಗ್ ಮಾಡ್ಕೊಳ್ಳೋಣ. ಇಷ್ಟಕ್ಕೂ ನೀವೇನು ತಂದಿದ್ದೀರಾ? ನೀವು ರೈಸ್ ಅಂದರೆ ನಾನು ಪೇಪರ್ ಪ್ಲೇಟು, ನೀವು ಸಾಂಬಾರು ಅಂದರೆ ನಾನು ಪ್ಲಾಸ್ಟಿಕ್ ಬೌಲು, ನೀವು ಮೊಸರು ಅಂದರೆ ನಾನು ಉಪ್ಪು. ಸಮಾನತ್ವ. ಅರ್ಥ ಆಯಿತು. ಕಮಲ್ ಅವರೇ, ನನ್ನ ಗಂಡ ಬರೋ ಸಮಯ ಆಯ್ತು. ಹೌದಾ? ಈಗ ನಾವು ಮೂವರು ಸೇರಿ ತಿಂತೀವಿ. ಅಮ್ಮ ಬೇಡ, ಅವ್ರು ಬರೋಷ್ಟರೊಳಗೆ ಇಬ್ಬರು ತಿಂದ್ಬಿಡೋಣ. ಹೌದಾ? ಸರಿ ಬಿಡಿ. ಸರಿ ಬನ್ನಿ. ಸರಿ ಅಮ್ಮ, ಸರಿಯಾಗಿ ಬರ್ಸ್ಬೇಕು. ಐಟಮ್ ಎಲ್ಲ ಚೆನ್ನಾಗಿದ್ದಾವೆ ಅನಿತಾ ಅವರೇ. ಸರಿ, ಕಪ್ಪಲ್ಲಿ ಐಟಮ್ಸ್ ಹಾಕ್ಕೊಡ್ರಿ, ನಮ್ಮ ಮನೆಗೆ ತೊಗೊಂಡು ಹೋಗ್ತೀನಿ. ಅರ್ಥ ಆಯ್ತು. ಇವಾಗೋಸ್ಕರ. ಹಾಂ, ಫ್ರಿಜ್ಜೆಲ್ಲ ಹಾಲು ಪ್ಯಾಕೆಟ್ ಅದು ಕೂಡ ಕೊಡಿ. ಎದಕ್ಕೆ ಹಾಲು ಪ್ಯಾಕೆಟು? ಹಾಂ, ನಿನ್ನೆ ನಮ್ಮ ಮಂಜು ಗೊತ್ತಿಲ್ಲದೆ ಫ್ರಿಜ್ಜಿಂದ ತೊಗೊಂಬಂದಿದ್ದೀರಲ್ಲ, CC ಕ್ಯಾಮ್ರಲ್ಲಿ ಕಂಡಿದೆ. ಸರಿ ರೀ, ತೊಗೊಂಡು ಬರ್ತೀನಿ. ನನ್ನ ಗಂಡ ಬರೋ ಟೈಮ್ ಆಯಿತು. ಸರಿ, ನೀವು ಕೊಟ್ಟರೆ ಹೋಗ್ಬಿಡ್ತೀನಿ. ಹಾಂ, ಅಮ್ಮಯ್ಯ. ಅಯ್ಯೋ ದೇವ್ರೆ. ಕಮಲ್ ಅವರೇ, ಏನು ನೀವು ಇಲ್ಲಿ ಮಲ್ಕೊಂಡಿರ? ನಿನ್ನೆ ನಮ್ಮ ಮನೇಲಿ ನಾವು ಬೆಡ್ ಮೇಲೆ ಮಲಗಿದಿರಲ್ಲ. ಲೈಟ್ ಆಫ್ ಮಾಡಂಜು, ಲೈಟ್ ಇದ್ರೆ ನಾನು ಇದ್ದೇ ಬರಲ್ಲ. ನೀವೇನ್ರಿ ಇಲ್ಲಿ ಮಲಗಿದ್ದೀರಾ? ಅದೇನಂಜು ಅಷ್ಟು ಆಶ್ಚರ್ಯವಾಗಿ ಕೇಳ್ತೀಯಾ? ಎಲ್ಲರೂ ಬೆಡ್ ಮೇಲೆಲ್ಲ ಮಲ್ಕೊಳ್ಳೋದು. ಓ, ನೀವು ಕೆಳಗೆ ಮಲ್ಕೊತೀರಾ? ನಾನಂತೂ ಬೆಡ್ ಮೇಲೆ ಮಲ್ಕೊಳ್ಳೋದು ಅಂಜು. ಅದಲ್ಲ ರೀ, ನೀವು ನಿಮ್ಮ ಮನೇಲಿ ಮಲಗದೆ ನಮ್ಮ ಮನೇಲಿ ಯಾಕೆ ಮಲಗಿದ್ದೀರಾ ಅಂತ ಕೇಳಿದೆ. ನಾಳೆಗೋಸ್ಕರ. ಇವತ್ತು ಯಾಕೆ ಮಲಗಿದ್ದೀರಾ ಅಂದರೆ ನಾಳೆಗೋಸ್ಕರ ಅಂತೀರಲ್ರಿ. ಇವಾಗ ಮಲ್ಕೊಂಡ್ರೆ ಅಲ್ಲ ಅಂಜು, ಬೆಳಗ್ಗೆ ಎದ್ದೊಳೋದು. ನನಗಂತೂ AC ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. AC ಹಾಕಿದ್ರೆ ನಮ್ಮ ಮನೇಲಿ ಕರೆಂಟ್ ಬಿಲ್ ಬರುತ್ತೆ, ಅದಕ್ಕೆ ನಿಮ್ಮ ಮನೇಲಿ ಮಲ್ಕೊಳ್ಳೋಣ ಅಂತ ಬಂದೆ. ಮತ್ತೆ ನಮ್ಮ ಮನೇಲಿ ಕರೆಂಟ್ ಬಿಲ್ ಬರಲ್ವಾ? ಅಲ್ಲ ಅಂಜು, ಲೈಟ್ ಆಫ್ ಮಾಡಂತ ಹೇಳಿದ್ದು. ಮಲ್ಕೋ. ಏನ್ರಿ ಮಲಗಿದ್ರೆ ಡಿಸ್ಟರ್ಬ್ ಮಾಡ್ತೀಯಾ? ನಾನು ಹೋಗಿ ಹಾಲಲ್ಲಿ ಮಲಗ್ತೇನೆ. ಯಾವುದೋ ಸಂತೆ ಏನ ಛೈ, ಪ್ರಶಾಂತತನೇ ಇಲ್ಲ. ಅನಿತಾ ಅವರು ನಾಳೆಗೋಸ್ಕರ ಅಂತ ಹೇಳಿ ಇವತ್ತು ಬರೋ ನಮ್ಮ ಮನೆಯವ್ರನ್ನ ಆಲೋಚನೆ ಮಾಡದೆ ಮರ್ತು ಬಿಟ್ರಲ್ಲ. ನಾರಾಯಣ, ಬೊಟ್ಟಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇವನ್ ಮಕ್ಕ ಇಟ್ಕೊಳ್ಳೋ. ಪೂಜೆ ಆದ್ಮೇಲೆ ಪಾಯಸಕ್ಕೋಸ್ಕರ ವೆಯ್ಟ್ ಮಾಡೋಂತಾರ. ನೋಡಿದೆ ಅಂಜು, ನಾವು ಪೂಜೆಯಲ್ಲಿ ಕೂತಿರುವಂಥ ಪೂಜಾರವ್ರ ಫೇಸ್ ಎಷ್ಟು ಹೊಳಿತಾ ಇದೆ. ಒಳ್ಳೆಯೋದಕ್ಕೆ ಸುಡೋದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಫ್ಲೇವರ್ಸು. ಹಾಂ 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 ಓಯ್ ದರೆ